ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಅಂಬಿಕಾ ನಾಗೇಂದ್ರ ವ್ಲಾಗ್ಸಿಗೆ. ಸೋಮವಾರ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಮಂಗಳವಾರ ನಮ್ಮ ಅಮ್ಮನ ಮನೆ ದೇವರು ಸೇವೆ ಇದೆ ಅಂತೇಳಿ ನಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಚಿಕ್ಕಮಗಳೂರಿಂದ ಬಂದಿದ್ವಿ, ಹಾಗೆಯೇ ನಮ್ಮ ಅಮ್ಮರು ನನ್ನ ತಮ್ಮನೂ ಬೆಂಗಳೂರಿಂದ ಬಂದಿದ್ದರು. ಸೋಮವಾರ ಬೆಳಿಗ್ಗೆನೇ ಎದ್ದು ನಾವು ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅಡುಗೆ ನಾವೇ ಮಾಡಬೇಕಲ್ವ, ಹಾಗಾಗಿ ಬೆಳಿಗ್ಗೆನೇ ಎದ್ವಿ. ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡಿದ್ವಿ. ನಮ್ಮ ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ರು. ನನ್ನ ತಮ್ಮನ ಹೆಂಡತಿ ಎಲ್ಲ ಸ್ಟವ್ ಪೂಜೆ ಮಾಡಿಬಿಟ್ಟು ಅವ್ರ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಸ್ನಾನ ಮಾಡ್ಕೊಬಂದ್ಬಿಟ್ಟು ಸ್ಟವ್ ಹಚ್ಚಿ ನೀರು ಕಾಯೋಕ್ಕಿಟ್ಟು ಅದಕ್ಕೆ ಬೇಳೆ ಹಾಕಿದ್ದೀನಿ. ನಾನು ಫಸ್ಟು ಅಭಿಷೇಕಕ್ಕಿಂತ ಮುಂಚೆಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಅಂತ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಮ್ಮಮ್ಮ ಮತ್ತು ನನ್ನ ಮಗಳು ಅಭಿಷೇಕಕ್ಕೆ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾಯಿದ್ರು. ನಮ್ಮಮ್ಮ ದಾಳಿಂಬೆ ಬಿಡಿಸ್ತಾ ಇತ್ತು, ನನ್ನ ಮಗಳು ಅಭಿಷೇಕಕ್ಕೆ ಮತ್ತು ರಸಾಯನಕ್ಕೆ ಬಾಳೆಹಣ್ಣು ಕಟ್ ಮಾಡ್ತಾಯಿದ್ಲು. ಹಾಗೆಯೇ ನಾನು ಈ ಒಂದು ಸ್ಟೌವಲ್ಲಿ ಬೇಳೆನ ಹಾಕಿ ಇನ್ನೊಂದು ಸ್ಟವ್ ಮೇಲೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ನಮ್ಮ ಹಸ್ಬೆಂಡು ಸೇರಿಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡ್ರೆ ಈ ಥರ ಕೆಲಸಗಳು ಸೇರಿಕೊಂಡಾಗ ಬೇಗ ಕೆಲಸ ಆಗುತ್ತೆ. ಅಭಿಷೇಕ ಮುಗಿಸ್ಕೊಂಬರೋತ್ತಿಗೆ ತುಂಬ ಲೇಟ್ ಆಗುತ್ತೆ. ಅಂದರೆ ನಾವು ಈಗಲೇ ತಿಂಡಿ ತಿನ್ನೋದಿಲ್ಲ, ಅಭಿಷೇಕ ಮುಗಿಸ್ಕೊಬಂದು ತಿಂಡಿ ತಿನ್ನೋದು ಅಂತೇಳಿ ಅಂತ ಎಲ್ಲ ರೆಡಿ ಮಾಡಿಟ್ಟು ನಾವು ಒಂದೊಂದು ಕೆಲಸ ವಹಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಬೇಗನೆ ಮುಗಿಸ್ಕೊಂಬಂದ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡೋಣ, ನಾವೇ ಅಲ್ವ ಎಲ್ಲ ಮಾಡ್ತಾ ಇರೋದು. ಹಾಗಾಗಿ ಅಂದರೆ ಚಿಕ್ಕದಾಗಿ ಸೇವೆ ಮಾಡ್ತಾಯಿದ್ದಾನೆ, ನಾವೇ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಹೋದ ವರ್ಷ ಇನ್ನೂ ದೊಡ್ಡದಾಗಿ ಸೇವೆ ಮಾಡಿದ್ರೆ ನಮ್ಮ ಗುಂಡಂದು ನನ್ನ ತಮ್ಮನ ಮಗಂದು ಮುಡಿ ಸೇವೆ ಇದ್ದಾಗ ಮಾಡಿದ್ದ. ಈ ವರ್ಷ ಸಣ್ಣದಾಗಿ ಮಾಡ್ಕೊಂಬರೋಣ ಅಂತೇಳಿ ಅಂತ. ಅಂದರೆ ಅಭಿಷೇಕದಲ್ಲಿ ಯಾವುದೇ ರೀತಿ ಸಣ್ಣದಾಗಿ ದೊಡ್ಡದಾಗಿ ಅಂತ ಏನಿಲ್ಲ. ಈ ರೀತಿ ಅಂದರೆ ಜನ ಕರೆಯೋದು ಅಂದರೆ ನೆಂಟರನ್ನೆಲ್ಲ ಕರೆಯೋದು ಎಲ್ಲದು ಕಡಿಮೆ ಮಾಡಿಕೊಂಡು ಸಣ್ಣದಾಗಿ ಮಾಡ್ಕೊಂಬರೋಣ ಅಂತೇಳಿ ಅಂತ ನಾವು ಬಂದಿದ್ವಿ. ಅಭಿಷೇಕಕ್ಕೆ ಎಲ್ಲ ನಮ್ಮಮ್ಮ ಹಣ್ಣನ್ನೆಲ್ಲ ಕಟ್ ಮಾಡ್ತಾಯಿತ್ತು. ನನ್ನ ತಮ್ಮನ ಮಗ ನೋಡಿ ಯಾವ ರೀತಿ ಮಲಗಿದ್ದ ಅಂತೇಳಿ ಅಂತ. ಒಳ್ಳೆ ರಂಗನಾಥ ಸ್ವಾಮಿ ಮಲಗಿರ್ತಾನಲ್ಲ ಆ ರೀತಿ ಮಲಗಿದ್ದ. ಅವನದೇ ಒಂದು ರಾಜಭಾರ ಆಗಿತ್ತು, ಅವನ ಓಡಾಟನೇ ಒಂದು ಚಂದ ಇತ್ತು ನೋಡೋಕ್ಕೆ. ಅಭಿಷೇಕಕ್ಕೆ ಎಲ್ಲ ವಸ್ತುಗಳನ್ನು ತೊಗೊಂಬಂದ್ವಿ, ಅಂದರೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಬಂದ್ವಿ. ಅಂದರೆ ಇಲ್ಲೇ ರೆಡಿ ಮಾಡ್ಕೋಬೋದು ಅಥವಾ ಅಲ್ಲೇ ರೆಡಿ ಮಾಡ್ಕೋಬೋದು. ನಾವು ನಮ್ಮ ಕೆಲಸ ಮಾಡ್ತಾ ಇದ್ವಲ್ಲ, ಹಾಗಾಗಿ ಅವರಿಬ್ಬರು ಇದ್ರಲ್ಲ, ಹಾಗಾಗಿ ಅವರು ರೆಡಿ ಮಾಡಲಿ ಅಂತ ಅಲ್ಲೇ ರೆಡಿ ಮಾಡಿಕೊಂಡು ನನ್ನ ತಮ್ಮ ತೊಗೊಂಬಂದ. ಎಲ್ಲ ರೆಡಿ ಮಾಡಿಕೊಂಡು ತಗೊಂಬಂದಿದ್ದಕ್ಕೆ ಸ್ವಲ್ಪ ಈಸಿನೇ ಆಯಿತು. ಅಂದರೆ ಬೇಗನೆ ಆಗೋಯಿತು ಪೂಜೆ. ಏನೋ ಒಂಥರ ನೆಮ್ಮದಿ ಈ ದೇವಸ್ಥಾನಕ್ಕೆ ಬಂದರೆ, ಏನೋ ಒಂಥರ ಖುಷಿ. ಸಣ್ಣವರಿದ್ದಾಗ ನಾವು ನಮ್ಮ ಅಮ್ಮರಿಂದ ಸುತ್ತರಿತಾ ಇದ್ದು, ಆ ಗಂಟೆ ಸಿಗಲಿಲ್ದಾಗ ಹತ್ತಿ ನಾವು ಗಂಟೆ ಹೊಡಿತಾ ಇದ್ದಿದ್ದು. ಏನೋ ಒಂಥರ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬಂದಾಗ. ಇಲ್ಲಿ ಅಭಿಷೇಕನೂ ಶುರುವಾಯಿತು. ಅಭಿಷೇಕ ಆಗೋಕ್ಕಿಂತ ಮುಂಚೆ ಎಲ್ಲ ನಾವೇನೇನು ತಂದಿರ್ತೀವಿ ಅಭಿಷೇಕದ ವಸ್ತುಗಳನ್ನೆಲ್ಲ ನಮ್ಮ ಹತ್ರ ಕೈ ಮುಗಿಸಿ ಅವರು ಅಭಿಷೇಕನ ಮಾಡ್ತಾರೆ. ತುಂಬ ಖುಷಿಯಾಯಿತು, ತುಂಬಾ ಚೆನ್ನಾಗಿ ಮಾಡಿದ್ರು ಅಭಿಷೇಕನ. ಅಭಿಷೇಕದ ಪೂರ್ತಿ ವಿಡಿಯೋನ ಶೂಟ್ ಮಾಡಿದ್ದೀನಿ, ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ.
ಅಭಿಷೇಕ ಎಲ್ಲ ಮುಗಿದ್ಮೇಲೆ ಪಲಾರನ ಹಂಚುತ್ತಾ ಇದ್ದಾನೆ, ಅಂದರೆ ರಸಾಯನನ ಹಂಚುತ್ತಾ ಇದ್ದಾನೆ. ಅದಕ್ಕೆ ಮುಂಚೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾನೆ. ನಿಮ್ಗೆ ಇಷ್ಟ ಆಯಿತಾ ಅಭಿಷೇಕ? ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಾವೆಲ್ಲ ಪಲಾರನ ಇಸ್ಕೊಂಡು ಅಂದರೆ ರಸಾಯನ ಇಸ್ಕೊಂಡು ತಿಂದು ಎಲ್ಲ ರೂಮಿಗೆ ಬಂದ್ವಿ. ಪೂಜೆ ರೆಡಿ ಆಗೋಷ್ಟರಲ್ಲಿ ಅಂದರೆ ಹೂವಿನ ಅಲಂಕಾರ ಆಗೋಷ್ಟರಲ್ಲಿ, ಪೂಜೆ ಆಗೋಷ್ಟರಲ್ಲಿ ನಾವು ಗಂಗಮ್ಮನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೂಮಿಗೆ ಬಂದು ನಾವು ರೆಡಿ ಆದ್ವಿ. ಅಂದರೆ ಸೀರೆ ಒಂದು ಹಾಕೊಂಡು ಹೋಗಿದ್ವಿ, ಹೂವು ಮುಡ್ದಿರಲಿಲ್ಲ, ಬಳೆ ಹಾಕಿರಲಿಲ್ಲ. ಎಲ್ಲನೂ ಹಾಕ್ಕೊಂಡು ನಾನು ಸಹ ರೆಡಿಯಾಗಿ ಎಲ್ಲ ಗಂಗಮ್ಮನ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಂತ ನಾವು ರೆಡಿ ಮಾಡ್ಕೊಂಡ್ವಿ. ಅಂದರೆ ಪೂಜೆ ಆಗೋಷ್ಟರಲ್ಲಿ ನಾವು ಗಂಗಮ್ಮನ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಬಾವಿ ಹತ್ರ ತೊಗೊಂಡು ಬಂದ್ವಿ ಗಂಗಮ್ಮನ ಪೂಜೆ ಮಾಡೋಣ ಅಂತೇಳಿ ಅಂತ. ನಾನು ಮತ್ತು ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಗಂಗಮ್ಮನ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಬ್ಲೌಸ್ ಪೀಸ್ನ ನಾನು ಗಂಗಮ್ಮನಿಗೆ ಹಾಕ್ತಾಯಿದ್ದೀನಿ, ಅವ್ರನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ದೇವ್ರ ಮುಂದೆ ಎಲ್ಲ ಇಡೋದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಗುಂಡು ನೋಡ್ಬೋದು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾನೆ ಅಂತೇಳಿ ಅಂತ. ಅವನಿಗೆ ತುಂಬಾ ಖುಷಿಯಾಗಿತ್ತು ಇವತ್ತು. ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದ, ಕೈಗೆ ಸಿಗ್ದಂಗೆ ಅವನೊಬ್ಬನೇ ಆಟ ಆಡ್ತಾಯಿದ್ದ. ಅಂದರೆ ಇವ್ರು 3 ಜನ ಆಟ ಆಡ್ತಾಯಿದ್ರೆ ಅವನ ಆಟನೇ ಬೇರೆ ಆಗಿತ್ತು. ಸುಮ್ಮನೆ ಓಡಾಡ್ತಿದ್ದ ಅಲ್ಲಿಗೂ ಇಲ್ಲಿಗೂ. ಅವಳು ವೀಡಿಯೋ ಶೂಟ್ ಮಾಡ್ತಾ ಇದ್ಲಲ್ಲ, ಅಂದರೆ ಅವಳನ್ನು ತೋರಿಸ್ತಾ ಇದ್ದ ನನ್ನ ಮಗಳನ್ನ. ಈಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಅಲ್ಲಿ ಪೂಜೆಗೂ ರೆಡಿ ಆಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಅವಳಿಗೂ ನಾನು ಕಂಕಣ ಕಟ್ಟಿ, ಅವಳು ನನಗೆ ಕಂಕಣ ಕಟ್ಟಿದ್ಲು. ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ದೇವಸ್ಥಾನದಲ್ಲೂ ಪೂಜೆ ರೆಡಿ ಆಯಿತು. ಸ್ವಾಮಿ ಮತ್ತು ಅಲ್ಲಿ ಪೂಜೆ ಮುಗಿಸ್ಕೊಬಂದು ನಾವು ಇಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಇನ್ನೊಬ್ಬರು ಬಂದಿದ್ದರು ಗಂಗಮ್ಮನ ಪೂಜೆ ಮಾಡೋಕ್ಕೆ. ಸ್ವಾಮಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ವಾ, ಹೂವಿನ ಅಲಂಕಾರದಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು ಸ್ವಾಮಿ ನೋಡಿ. ಅಲಂಕಾರದಲ್ಲಂತೂ ಯಾವಾಗಲೂ ಅಷ್ಟೇ ಹಿಂಗೆ ಕಂಗೊಳಿಸ್ತಾನೆ ಇರುತ್ತೆ ಅಲಂಕಾರ ಆದಾಗ. ಇವಾಗ ಪೂಜಾರಿ ಅವರು ಬಂದು ಸಹ ನಮಗೊಂದು ಪೂಜೆ ಹಾಕ್ತಾರೆ. ನಾವು ಅವ್ರ ಹತ್ರ ಒಂದು ಪೂಜೆ ಹಾಕಿಸ್ಬೇಕು. ಅವರು ಪೂಜೆ ಹಾಕಿದ್ಮೇಲೆ ನಾವು ಪೂಜೆ ಮುಗಿಸ್ಕೊಂಡು ನಾವು ತೊಗೋಬೋದು. ಈಗ ಅವರು ಬಂದು ಒಂದು ಪೂಜೆನ ಹಾಕ್ತಾಯಿದ್ದಾರೆ ಪೂಜಾರಿಗಳು. ಅವರೊಂದು ಮಂಗಳಾರತಿ ಮಾಡಿದ್ಮೇಲೆ ಈಗ ನಾವು ಪೂಜೆ ಮಾಡಿಬಿಟ್ಟು ನಾವು ಇದನ್ನೆಲ್ಲ ಎಡೆನೆಲ್ಲ ತೊಗೊಳ್ತೀವಿ. ಈಗ ಅವರೊಂದು ಪೂಜೆ ಹಾಕಿ ಹೋಗ್ತಾ ಇದ್ದಾರೆ. ಏನೋ ಒಂಥರ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇರುವಾಗ. ನಮಗೆ ಆಗಲಿ ಈಗ ವಾಯ್ಸ್ ಓವರ್ ಕೊಡುವಾಗ ಮತ್ತು ನಾವು ಅಲ್ಲೇ ಇದ್ದೀವಿ ಅಂತಲೇ ಅನಿಸುತ್ತೆ. ಅಷ್ಟು ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಿರುವಾಗ. ಏನೋ ಒಂದು ತುಂಬ ಖುಷಿಯಾಗುತ್ತೆ ಈ ದೇವಸ್ಥಾನದಲ್ಲಿ ಏನೇ ಒಂದು ಕೆಲಸ ಮಾಡಿದ್ರೂ. ಈಗ ಅವರೆಲ್ಲ ಪೂಜೆ ಹಾಕಿ ಹೋದ್ಮೇಲೆ ಈಗ ನಾನು ಸಹ ಪೂಜೆ ಮಾಡ್ತಾ ಇದ್ದೀನಿ. ಗಂಗಮ್ಮನ ಪೂಜೆ ಆದ ತಕ್ಷಣ ನಾವು ರೂಮಿಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಬೇಳೆ ಮಾಡ್ತಾಯಿದ್ವಿ, ಬೇಳೆ ಹಾಕಿದ್ವಿ ಅಂತ ಹೇಳಿದ್ರೆ, ಅಂದರೆ ಹೋಳಿಗೆ ಮಾಡ್ತಾ ಇರಲಿಲ್ಲ, ಕರಿದ ಕಡುಬು ಅಂತ ಕಡುಬನ್ನು ಮಾಡ್ತಾಯಿದ್ವಿ ನಾವು. ಅದನ್ನು ಮಾಡೋಕ್ಕೆ ನಾನು ಅಂದರೆ ಅಷ್ಟು ವೀಡಿಯೋನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ಪೂರ್ತಿ ವೀಡಿಯೋನೇ ಮಾಡಿ ತೋರಿಸ್ತೀನಿ. ಈಗ ನನ್ನ ತಮ್ಮ ಬೇಳೆನ ಗ್ರೈಂಡ್ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮ ಯಜಮಾನ್ರು ಎಲ್ಲ ತರಕಾರಿನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಕೋಸಂಬರಿಗೆ, ಪಲ್ಯಕ್ಕೆ ಎಲ್ಲವ. ನಾವಿಲ್ಲಿ ಕರ್ದ ಕಡುಬು ಮತ್ತು ಕೋಸಂಬರಿ ಪಲ್ಯ ಮತ್ತು ಅನ್ನ ಸಾಂಬಾರು ಬೋಂಡ ಮಾಡಿದ್ವಿ. ಇದೇ ಕರ್ದ ಕಡುಬು, ಅಂದರೆ ಸ್ವಲ್ಪ ದಪ್ಪ ದಪ್ಪನೇ ಮಾಡಿದ್ವಿ ಅಂತ ಅನಿಸುತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ಅಂದರೆ ಈ ರೀತಿಯಾಗೆ ಮಾಡೋದು ಈಗ ಜನ ಸೇರಿದಾಗೆಲ್ಲ. ಇದು ಮಂಗಳವಾರದ ವೀಡಿಯೋ ಆಗಿರುತ್ತೆ. ಮಂಗಳವಾರ ಈ ದೇವಸ್ಥಾನದಾಗೆ ಸೋಮವಾರ ಎಲ್ಲ ಮುಗಿಸ್ಬಂದ್ಮೇಲೆ ಮಂಗಳವಾರ ಅಲ್ಲಿ ಭೂತಪ್ಪನ ಸೇವೆ ಅಂತ ಮಾಡ್ತೀವಿ. ಆ ದೇವಸ್ಥಾನದಲ್ಲಿ ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮರ ಶೆಡ್ ಇದೆಯಲ್ಲ, ಅಲ್ಲಿ ಮಾಡ್ತೀವಿ. ಅಲ್ಲಿಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಮಸಾಲೆನೆಲ್ಲ ಆ ರೂಮಲ್ಲಿ ಅಂದರೆ ರೂಮಲ್ಲೇ ಎಲ್ಲ ಗ್ರೈಂಡ್ ಮಾಡಿ ಇಲ್ಲಿ ಕಳಿಸಿದ್ವಿ. ಎಲ್ಲ ಇಲ್ಲಿಗೆ ತೊಗೊಬಂದು ನನ್ನ ತಮ್ಮ ಅಲ್ಲೇ ಸ್ಟವ್ ಪೂಜೆ ಮಾಡಿಬಿಟ್ಟು ಚಿಕನ್ನಲ್ಲೇ ಕುಕ್ಕರಲ್ಲಿ ಕುಗ್ಸೋಕೆ ಇಟ್ಟಿದ್ದ. ನೋಡ್ತಾ ಇರ್ಬೋದು ನೀವೇ ವಾತಾವರಣವ ಎಷ್ಟು ಚೆನ್ನಾಗಿದೆ ಅಂದರೆ ಔಟ್ಡೋರಲ್ಲಿ ಅಡುಗೆ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಇಲ್ಲಿನ ವಾತಾವರಣನೇ ಒಂದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಂಥರ ವಾತಾವರಣ ಇದ್ದರೆ, ಖುಷಿ ಇದ್ದರೆ ಇಲ್ಲೊಂಥರ ವಾತಾವರಣ ಇರುತ್ತೆ. ನೋಡ್ತಾ ಇರ್ಬೋದು ಸುತ್ತಲೂ ತೋರಿಸ್ತಾನೆ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂತ. ಇಲ್ಲಿ ಪೂರ್ತಿ ಜನ ಇರ್ತಾರೆ. ಭಾನುವಾರ ದಿವಸ ಅಂತೂ ತುಂಬ ರಶ್ ಇರುತ್ತೆ. ನನ್ನ ತಮ್ಮನ ಮಗಳು ಮತ್ತು ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ. ವಾತಾವರಣ ನೋಡಿ ಎಷ್ಟೊಂದು ಕೂಲಾಗಿದೆ ಅಂತ. ಹಳ್ಳಿಗಳೆಲ್ಲ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ ಕೆರೆ ಇದ್ರ ಪಕ್ಕನೇ ಕೆರೆ ಇರುತ್ತೆ. ಎಷ್ಟು ಚೆನ್ನಾಗಿ ಅಕ್ಕಿನೂ ಸಹ ಹಾರಾಡ್ತಾ ಇದೆ ಅಂತೇಳಿ ಅಂತ. ತುಂಬ ಚೆನ್ನಾಗಿತ್ತು ವಾತಾವರಣನೂ. ಇಲ್ಲಿ ನಮ್ಮ ಚಿಕ್ಕಪ್ಪನೂ ಇಲ್ಲಿ ಚಿಕನ್ ಗ್ರೇವಿ ಮಾಡೋಕ್ಕೆ ಅಂತೇಳಿ ಅವರು ಎಲ್ಲ ಇದನ್ನು ಮಾಡ್ತಾಯಿದ್ರು. ಅಂದರೆ ಒಬ್ಬೊಬ್ಬರು ಒಂದೊಂದು ಅಡುಗೆನ ವಹಿಸ್ಕೊಂಡು ಮಾಡ್ತಾಯಿದ್ವಿ ಇಲ್ಲಿ. ತುಂಬ ಚೆನ್ನಾಗೇ ಬಂದಿತ್ತು ಅಡುಗೆನೂ ಸಹ. ಈಗ ನನ್ನ ತಮ್ಮ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದಾನೆ ಮೇಲೆ. ತುಂಬ ಚೆನ್ನಾಗಿರುತ್ತೆ ವಾತಾವರಣ ಈ ರೀತಿಯಾಗಿ ಮಾಡೋದು.
ತುಂಬ ಅಂದರೆ ತುಂಬಾ ನಮಗಂತೂ ನಾನ್ ವೆಜ್ ತಿನ್ನೋದು ಅಂತಲ್ಲ ಎಲ್ಲದೂ ಆಗಲಿ ಸಹ ತುಂಬ ಚೆನ್ನಾಗಿರುತ್ತೆ. ಸೋಮವಾರ ಅಲ್ಲಿ ಒಂಥರ ಚೆನ್ನಾಗಿದ್ದರೆ ಮಂಗಳವಾರ ಇಲ್ಲೊಂಥರ ಚೆನ್ನಾಗಿರುತ್ತೆ. ನೋಡೋಕ್ಕೆ ಖುಷಿಯಾಗುತ್ತೆ ಅನ್ಬೇಕಾರೆ ಅಲ್ಲಿ ಯಾವ ಥರ ಇರುತ್ತೆ ಅಂದರೆ ನಾವೇ ಅಡುಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಟಯರ್ಡು ಅಂತ ಅನ್ನಿಸ್ಬೋದು ಅಷ್ಟೇ. ಆದರೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರ್ತೀವಲ್ಲ, ತುಂಬ ಖುಷಿಯಾಗುತ್ತೆ. ಎಲ್ಲ ಇಲ್ಲಿಗೆ ತಂದು ಅಂದರೆ ಅದೇ ಒಂದು ಕೆಲಸ ಆಗುತ್ತೆ, ಇಲ್ಲಿಗೆ ತರೋದೊಂದು ಅಲ್ಲಿಗೆ ತಗೊಳೋದು ಒಂದು, ಹಂಗಾಗಿ ಇಲ್ಲಿ ಅದೇ ಒಂಥರ ಕೆಲಸ ಆಗುತ್ತೆ. ಆದರೆ ತುಂಬ ಖುಷಿ ಆಗುತ್ತೆ. ಈಗ ನನ್ನ ತಮ್ಮನೂ ಎಲ್ಲ ಅಂದ್ರನ್ನ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ. ಕುಕ್ಕರಲ್ಲಿ ಬರೀ ನಾವು ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿನ ಅಂದರೆ ಖಾರದ ಪುಡಿನ ಗ್ರೈಂಡ್ ಮಾಡಿ ಇಲ್ಲಿಗೆ ಕಳಿಸಿದ್ವಿ. ಎರಡನ್ನೇ ಹಾಕಿ ಕುಕ್ಕರಲ್ಲಿ ಕೂಗಿಸಿದ್ದ ಒಂದು 5 ವಿಷಲ್. ಅದನ್ನು ಈಗ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಅದನ್ನು ಕುದಿಸ್ತೀವಿ. ಸಾಂಬಾರು ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಳಿದ್ವಲ್ಲ ಸಿಂಪಲಾಗಿ ಮಾಡ್ತಾ ಇರೋದು ಅಂತ ಅನ್ನೋದಕ್ಕೆ ಬರೀ ಮೊಟ್ಟೆ ಕೋಳಿ ಸಾಂಬಾರು ಹಾಗೆ ಚಿಕನ್ ಗ್ರೇವಿ ಅಷ್ಟೇ ನಾವು ಮಾಡಿರೋದು. ಇದ್ರ ಜೊತೆಗೆ ಅನ್ನ ಮುದ್ದೆ ಮಾತ್ರ ಮಾಡಿದ್ವಿ. ಊಟನೆಲ್ಲ ಮುಗಿಸಿ ನಾವು ಸಹ ಹೊರಟ್ವಿ. ಇದು ದೇವಸ್ಥಾನದ ಹೊರಬಾಗಿಲು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೋಪುರನೂ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೋಪುರನೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.